ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಿಕ್ಕಿಂಗ್ ಆನ್ ಮೈ ವಿಡಿಯೋ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ನಾವು ಹೆಣ್ಮಕ್ಳು ಎಷ್ಟು ಖುಷಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಇದನ್ನು ಆಚರಿಸ್ತೀವಿ ಅಂತ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ನಾವು ಪ್ರತಿ ವರ್ಷ ಅದೇ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸ್ಕೊಳ್ತಾ ಬಂದರೂ ಸಹ ತಾಯಿ ಅಲಂಕಾರದಲ್ಲಿ ಏನಾದರೂ ಒಂದು ವಿಶೇಷ ಇಡೋದು ನಮಗೆ ಒಂಥರ ಖುಷಿ. ಸೊ ಈ ವರ್ಷ ನಾನು ತಾಯಿ ಮುಖವಾಡದಲ್ಲಿ ಸೂರ್ಯಚಂದ್ರರ ಹೇರ್ ಆಕ್ಸೆಸರೀಸ್ ಹಾಕಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೆ. ಅದೇ ರೀತಿಯಾಗಿ ಈ ಥರ ಒಂದು ಅಲಂಕಾರವನ್ನು ಮಾಡಿದ್ದೀನಿ. ನೋಡಿ, ಎಲ್ಲ ಅರೇಂಜ್ಮೆಂಟ್ಸ್ ಆದಮೇಲೆ, ಎಲ್ಲ ಡೆಕೋರೇಷನ್ ಮುಗಿದ ಮೇಲೆ ನಮ್ಮ ಮನೆಯ ಒಂದು ಮುದ್ದಾದ ಪುಟ್ಟ ಲಕ್ಷ್ಮಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಮತ್ತು ನಾವು ಇಷ್ಟು ಕಟ್ಟುನಿಟ್ಟಾಗಿ ಪೂಜೆ ಮಾಡೋದು ಏನಕ್ಕೆ ಹೇಳಿ, ಆ ಒಂದು ಪೂಜೆ ತಾಯಿಗೆ ಸಲ್ಲಲಿ, ಅದು ಅರ್ಪಿಸ್ಕೊಳ್ಳಿ ತಾಯಿ ಅಂತ ಅಲ್ವಾ. ಅದೇ ರೀತಿ ನಮಗೆ ತಾಯಿ ಸುಮಾರು ಸಲ ಪೂಜೆ ಮಾಡಬೇಕಾದ್ರೇ ಹೂವು ವರ ಕೊಡೋದಾಗಲಿ, ಅಚಾನಕ್ಕಾಗಿ ಗೋಮಾತೆ ಮನೆಗೆ ಬರೋದಾಗಲಿ, ಈ ರೀತಿ ಶುಭ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ. ನನಗೆ ಸಿಕ್ಕಂತಹ ಈ ವರ್ಷದ ಸೂಚನೆ ಅಂದರೆ ಇದೇನೆ ನೋಡಿ. ಈ ಒಂದು ಗೋಮಾತೆ ಸಡನ್ನಾಗಿ ನಮ್ಮ ಮನೆಗೆ ಬಂದರು. ಅದೊಂದು ತುಂಬ ಖುಷಿಯಾಯಿತು. ಸೊ ಇನ್ನು ಹೆಚ್ಚಿಗೆ ತಡ ಮಾಡದೆ ವಿಷಯಕ್ಕೆ ಬಂದುಬಿಡೋಣ. ನಾವು ಪ್ರತಿ ಸಲ ಕಳಶ ಕೂರಿಸುವಾಗ ಏನು ಮಾಡ್ತೀವಿ, ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಅರಿಶಿನ, ಕುಂಕುಮ, ರಂಗೋಲೆ ಹಾಕಿ ಒಂದು ಬಾಳೆ ಎಲೆಗೆ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ಕೂರಿಸ್ತೀವಿ ಅಲ್ವಾ. ಸೊ ನೀವು ಆ ರೀತಿ ಕೂರಿಸುವಾಗ ಒಂದು ಗ್ಲಾಸ್ನಲ್ಲಿ ಆ ಒಂದು ಅಕ್ಕಿಯನ್ನು ಅಳತೆ ಮಾಡ್ಕೊಂಡಿರಿ. ನೆಕ್ಸ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಕಳಶ ವಿಸರ್ಜನೆ ಸಮಯದಲ್ಲಿ ನಾವು ಅಕ್ಕಿ ಇಟ್ಟಿರ್ತೀವಲ್ಲ, ಅದನ್ನು ಅದೇ ಗ್ಲಾಸ್ನಲ್ಲಿ ಮತ್ತೆ ಅಳತೆ ಮಾಡಿ ನೋಡಿ. ಖಂಡಿತವಾಗಿಯೂ ತಾಯಿಗೆ ಇಷ್ಟ ಆಗಿದ್ರೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇದು ನಿಮಗೆ ತಮಾಷೆ ಅನಿಸ್ಬೋದು, ಆದರೆ ನಾನು ಒಂದು 3 ವರ್ಷದಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಈ ಸಲ ನೋಡಿ ಈ ರೀತಿಯಾಗಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ನಮಗೆ ಹೆಚ್ಚಿಗೆನೇ ಸಿಕ್ಕಿತ್ತು. ಸೊ ಇದು ನಾನು ಬೇರೆಯವರಿಂದನೇ ಕೇಳಿ ತಿಳ್ಕೊಂಡಿದ್ದು, ಆದರೆ ನನಗಿದು ವರ್ಕ್ ಆಗ್ತದೆ. ನೀವು ಇದೇ ರೀತಿ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ಮುಂದಿನ ಸಲ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.